ತೃಣಮೂಲ ಕಾಂಗ್ರೆಸ್ 28, ಬಿಜೆಪಿ 13. ಟ್ರೆಂಡ್ ನೋಡ್ತಾ ಇದ್ರೆ 13 ಇನ್ನೂ ಕಡಿಮೆ ಆಗುವ ಸಾಧ್ಯತೆ ಇದೆ. ಉತ್ತರ ಪ್ರದೇಶ ಎನ್ಡಿಎ 41, INDA 38. ಸತತ 2ನೇ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಎಕ್ಸಿಟ್ ಪೋಲ್ಸ್ಗಳು ರಿವರ್ಸ್ ಆಗ್ತಾ ಇವೆ. ವಿಧಾನಸಭಾ ಚುನಾವಣೆಯಲ್ಲಿ ಕೆಲ ಎಕ್ಸಿಟ್ ಪೋಲ್ಸ್ಗಳು ಹೇಳಿದ್ವು ಬಿಜೆಪಿಯಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತ. ಮಮತಾ ಬ್ಯಾನರ್ಜಿ ಕನ್ಸಾಲಿಡೇಟ್ ಮಾಡಿ ಬಿಜೆಪಿ 77 ಪಡೆದುಕೊಂಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಯ 18ಕ್ಕೆ ಹೋಲಿಸಿದ್ರೆ -5 ವೆಸ್ಟ್ ಬೆಂಗಾಲ್ ಬಿಜೆಪಿಗೆ. ಮಧ್ಯಪ್ರದೇಶ ಬಿಜೆಪಿಯ ನಿರೀಕ್ಷೆ ಈಡೇರಿದಂತೆ ಕಾಣ್ತಾ ಇದೆ. ಕಳೆದ ಸಲ 28 ಇದ್ರು, ಈ ಸಲ 29 ಆಗಿದೆ. ಮಧ್ಯಪ್ರದೇಶ್, ಗುಜರಾತ್, ಕರ್ನಾಟಕ ಇದೇ ರೀತಿ ಮುಂದುವರೆದ್ರೆ ಸ್ವಲ್ಪ ಬಿಜೆಪಿಗೆ ಚೇತರಿಕೆಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯಗಳು. ತಮಿಳುನಾಡು 37 INDIA, 1 NDA, 1 AIADMK. ತಮಿಳುನಾಡಿನ ಯಾವ ಕ್ಷೇತ್ರದಲ್ಲಿ NDA ಮುಂದಿದೆ ಅಂತಕ್ಕಂಥದ್ದು ಮುಖ್ಯ. ಕೇರಳ 2 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಖಾತೆ ತೆರೆಯಬಹುದು. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಕಳೆದ ಲೋಕಸಭೆಯಲ್ಲಿ ಬಿಜೆಪಿಯ ಒಬ್ಬ ಸಂಸದರು ಇರಲಿಲ್ಲ. ಈ ಸಲ ಅಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿಯ ರಿಪ್ರೆಸೆಂಟೇಷನ್ ಸಿಗಬಹುದು ಅಂತಿತ್ತು. ಆಂಧ್ರ ಚಂದ್ರಬಾಬು ನಾಯ್ಡು ಕಮಾಲ್ ಮಾಡಿದ್ದಾರೆ. 20 NDA, YSR ಕಾಂಗ್ರೆಸ್ 5. ವಿಧಾನಸಭಾ ಚುನಾವಣೆ 154 NDA, YSR ಕಾಂಗ್ರೆಸ್ 18. 88 ಬೇಕಲ್ಲಿ ಮೆಜಾರಿಟಿ. ಕಳೆದ ಸಲ 150 ಸ್ಥಾನಗಳಲ್ಲಿ ಗೆದ್ದಿದ್ದ ಜಗನ್ ರೆಡ್ಡಿ ಅವರ YSR ಕಾಂಗ್ರೆಸ್ ಈ ಸಲ 18. INDIA ಒಕ್ಕೂಟ 220ರಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಆರನೇ ಸುತ್ತಿನಲ್ಲಿ ಬಸವರಾಜ ಬೊಮ್ಮಾಯಿ ಮುನ್ನಡೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ 4,500 ಮತಗಳ ಅಂತರದಿಂದ ಮುನ್ನಡೆ. ಬೀದರ್ದಲ್ಲಿ ಸಾಗರ್ ಖಂಡ್ರೆ 36,000 ಮತ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ 52,000 ಮತಗಳ ಅಂತರದಿಂದ ಮುನ್ನಡೆ. ಕಲಬುರಗಿಯಲ್ಲಿ ರಾಧಾಕೃಷ್ಣ ಹಿನ್ನಡೆ. ಬೆಂಗಳೂರು ಸೆಂಟ್ರಲ್ನಲ್ಲಿ ಮನ್ಸೂರ್ ಖಾನ್ ಮುನ್ನಡೆ. $22,504 ಮತಗಳಿಂದ ಮನ್ಸೂರ್ ಖಾನ್ ಮುನ್ನಡೆ. ಕರ್ನಾಟಕದ ಟ್ಯಾಲಿಯನ್ನು ನೋಡಿದರೆ ಮಥುರಾ ಹೇಮಾ ಮಾಲಿನಿ ಹಿನ್ನಡೆ 90,000 ಮತಗಳ ಅಂತರದಿಂದ. ಉತ್ತರ ಪ್ರದೇಶದ ಮಥುರಾದಲ್ಲಿ ಹೇಮಾ ಮಾಲಿನಿ ಹಿನ್ನಡೆ. ಹಾಸನ 8ನೇ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಪ್ರಜ್ವಲ್ ರೇವಣ್ಣ 2,000 ಮತಗಳ ಮುನ್ನಡೆ. ಅದೇ ಬಿಹಾರದಲ್ಲಿ NDA ಪರ್ಫಾರ್ಮೆನ್ಸ್ ಕುಸಿಬಹುದು ಅಂತಕ್ಕಂಥ ಮಾತುಗಳಿದ್ವು. ಬಟ್ ಬಿಹಾರದಲ್ಲಿ NDA 35-36ರಲ್ಲಿದೆ. ಅಂದರೆ ಒಬ್ಬ ಯಾದವಗಳು ಕೈ ಹಿಡಿದಿದ್ದಾವೆ. ಒಬ್ಬ ಯಾದವ ಪುತ್ರನ ಕಮಾಲ್ ನಡೆದಿಲ್ಲ. ಬಟ್ ಇನ್ನೊಬ್ಬ ಯಾದವ ಪುತ್ರನ ಕಮಾಲ್ ನಡೆದಂತೆ ಕಾಣ್ತಾ ಇದೆ. ಚಿಕ್ಕೋಡಿ ನಿರಂತರ ಕಾಂಗ್ರೆಸ್ ಮುನ್ನಡೆ. ಪ್ರಹ್ಲಾದ್ ಜೋಶಿ ಲೀಡ್ ಜಾಸ್ತಿ ಮಾಡ್ಕೊಂಡಿದ್ದಾರೆ 54,000. ಇದೇ ಟ್ರೆಂಡ್ ಕಂಟಿನ್ಯೂ ಆದರೆ ಕರ್ನಾಟಕದಲ್ಲಿ NDA 21, ಕಾಂಗ್ರೆಸ್ 7 ಆಗುತ್ತೆ. ಹಾವೇರಿ 6ನೇ ಸುತ್ತಿನಲ್ಲೂ ಬಸವರಾಜ ಬೊಮ್ಮಾಯಿ ಮುನ್ನಡೆ.
ತುಮಕೂರಿನಲ್ಲಿ ಸೋಮಣ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಅಂತರವನ್ನು ಹೆಚ್ಚಿಸಿಕೊಂಡಿದ್ದಾರೆ. 63,000 ಲೀಡಿಗೆ ಬಂದಿದೆ. 63,000 ಲೀಡಿಗೆ ಬಂದಿದೆ. ಕರ್ನಾಟಕದ ಟ್ರೆಂಡ್ನಲ್ಲಿ ಒಂದು ಅಂಶ, ಬಿಜೆಪಿ ಮುನ್ನಡೆ ಇರುವಲ್ಲಿ ಭಾರಿ ಮುನ್ನಡೆ ಆಗ್ತಾ ಇದೆ. ಕಾಂಗ್ರೆಸ್ ಕೆಲವು ಕಡೆ ಅಲ್ಪ ಮತದ ಮುನ್ನಡೆಯನ್ನು ಪಡಿತಾ ಇದೆ. ಉದಾಹರಣೆಗೆ ಬೆಂಗಳೂರು ಸೆಂಟ್ರಲ್. JDS ಹಾಸನವೊಂದನ್ನು ಹೊರತುಪಡಿಸಿದ್ರೆ ಮಂಡ್ಯ ಮತ್ತು ಕೋಲಾರದಲ್ಲಿ ಭಾರಿ ಮುನ್ನಡೆಗೆ ಬಂದಿದೆ. ಅಮಿತ್ ಶಾ 2,70,000 ಮತಗಳ ಅಂತರದ ಮುನ್ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.